ತೊಡಗುವುದರಿಂದ ಮನಸ್ಸು ಹರ್ಷಗೊಳ್ಳುತ್ತದೆ, ದೇಹಕ್ಕೆ ವ್ಯಾಯಾಮವಾಗುತ್ತದೆ ಮತ್ತು ಜೀವನದಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆದು ಬರುತ್ತದೆ. ಕ್ರೀಡೆ ಕೇವಲ ಮನೋರಂಜನೆ ಅಥವಾ ಆರೋಗ್ಯ ಅಭಿವೃದ್ಧಿಗೆ ಮಾತ್ರವಲ್ಲ, ಅದು ರಾಷ್ಟ್ರ ನಿರ್ಮಾಣಕ್ಕೆ ಸಹ ಪೂರಕ ಎಂದು ಎಸ್ಟಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಗುರುಬಸವರಾಜು ಯಲಗಚ್ಚಿ ಅಭಿಪ್ರಾಯಪಟ್ಟರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ಏರ್ಪಡಿಸಿದ ಎಲೈಟ್ ಶಾಲೆಯ ಪ್ರತಿಯೋಗಿತಾ 2025 ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿ ಸಾಧನೆಯ ಮನೋಭಾವ ಬೆಳೆಸುವುದು ಅತ್ಯವಶ್ಯ. ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ಬೇರೆಯವರಿಗೆ ತಿಳಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ. ಇದೀಗ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ಸು ಪಡೆಯಲು ಸ್ಕಿಲ್ ಅಗತ್ಯ ಎಂದರು. ಕ್ರೀಡೆಯಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಸೋಲನ್ನು ಸ್ವೀಕರಿಸುವ ತಾಳ್ಮೆ, ಮನೋಬಲ ಮತ್ತು ಆತ್ಮವಿಶ್ವಾಸವನ್ನು ಕ್ರೀಡೆ ಕಲಿಸುತ್ತದೆ. ದಿನನಿತ್ಯವೂ ಆಟದಲ್ಲಿ ತೊಡಗಿಸಿಕೊಂಡರೆ ನೆನಪಿನ ಶಕ್ತಿ, ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂದು ಸಲಹೆ ನೀಡಿದರು. ಇದನ್ನು ಗಂಭೀರವಾಗಿ ತೆಗೆದುಕೊಂಡರೆ ಮಗುವಿನ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ, ಆರೋಗ್ಯ ವೃದ್ಧಿಸುತ್ತದೆ, ಆರೋಗ್ಯ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದು ಸ್ಪರ್ಧಾತ್ಮಕ ಯುಗದ ಜೊತೆಗೆ ತಂತ್ರಜ್ಞಾನದ ಯುಗವಾಗಿದ್ದು ಅಡ್ವಾನ್ಸ್ ಆಗಿ ಜನರು ಹೊಂದಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಮನೆಯಲ್ಲಿ ಹಿರಿಯರು ಆರೋಗ್ಯವಾಗಿದ್ದಾರೆ, ಆದರೆ ಮಕ್ಕಳು ಅನಾರೋಗ್ಯದಿಂದ ಹೆಚ್ಚು ಆಸ್ಪತ್ರೆಗೆ ಬರುತ್ತಿರುವುದು ಬೇಸರದ ಸಂಗತಿ. ಇದಕ್ಕೆ ಜೀವನದ ಶೈಲಿಯೇ ಕಾರಣ. ಆಹಾರ ಸೇವನೆಯಲ್ಲಿ ಆರೋಗ್ಯಕರ ಸೇವನೆಗೆ ಹೆಚ್ಚಿನ ಒತ್ತು ಕೊಡುವಂತೆ ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಧ್ವಜಾರೋಹಣ, ಕ್ರೀಡಾ ಜ್ಯೋತಿಯ ಸ್ವಾಗತ, ಬಹುಮಾನಗಳ ಅನಾವರಣ ಹಾಗೂ ಪ್ರತಿಜ್ಞಾವಿಧಿ ನೆರವೇರಿತು. ವಿದ್ಯಾರ್ಥಿಗಳಿಂದ ಆಕರ್ಷಕ ಸ್ವಾಗತ ನೃತ್ಯವೂ ಜರುಗಿತು. ಪ್ರಥಮವಾಗಿ ಎಲೈಟ್ ಶಾಲೆಯ 500ಕ್ಕೂ ಹೆಚ್ಚು ಪೋಷಕರನ್ನು ಒಟ್ಟುಗೂಡಿಸಿ ಪೋಷಕರ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಸ್ಥಳದಲ್ಲಿಯೇ ಬಹುಮಾನಗಳನ್ನು ವಿತರಿಸುವ ಮೂಲಕ ಪೋಷಕರನ್ನು ಉತ್ತೇಜಿಸಲಾಯಿತು. ಶಾಲೆ ಎಲ್ಲ ವಿದ್ಯಾರ್ಥಿಗಳು ಏರ್ಪಡಿಸಲಾಗಿದ್ದ ಅನೇಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಅಗತ್ಯ ಉತ್ಸಾಹದಿಂದ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡರು. ಕೂಡ ಯಾರಿಗೆ ಬಹುಮಾನ ಬಂದಿಲ್ವೋ ಅವರನ್ನ ಅಳವಡಿಸಿಕೊಳ್ಳಿ. ಮತ್ತೊಂದಿಷ್ಟು ಮಾತು, ಬರೀ ಕ್ರೀಡೆ ನಮ್ಮ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಾವು ಪಾರಿತೋಷಿಕಗಳನ್ನ ಬಹುಮಾನ ಪಡೆಯೋದಕ್ಕೆ ಮಾತ್ರ ಇರೋದು ಬೇಡ. ಕ್ರೀಡೆ ನಿಮ್ಮ ದಿನನಿತ್ಯದ ಚಟುವಟಿಕೆಯಾಗಲಿ. ಪಾಲಕರು ಕೂಡ ಬಂದಿದ್ದಾರೆ, ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಆದರೂ ಕೂಡ ಅವ್ರಿಗೆ ಕಿವಿ ಮಾತು, ನೀವು ನೆನಪಿಟ್ಕೊಳ್ಳಿ, ಇವತ್ತು ಕ್ರೀಡೆಯನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡ್ರೆ ಒಂದು ಲಾಭ ನಿಮ್ಮ ಮಗುವಿಗೆ ಏನಾಗುತ್ತೆ ಅಂದ್ರೆ, ನಿಮ್ಮ ಮಗುವಿನ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಮಗು ಪುನಃ ಕಾಯಿಲೆಗೆ ಬೀಳೋದು ಕಡಿಮೆ ಆಗುತ್ತೆ, ನಿಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತು ಸ್ಪರ್ಧಾತ್ಮಕ ಯುಗದ ಜೊತೆಗೆ ತಂತ್ರಜ್ಞಾನದ ಯುಗ. ಪಾಲಕರೇ, ಎಲ್ಲದೂ ಕೂಡ ಟಿಪ್ ಆಫ್ ದ ಫಿಂಗರ್ ಅಲ್ಲಿ ಬರ್ತಾ ಇದೆ. ಇವತ್ತು ಪಕ್ಕದ ಅಂಗಡಿಗೆ ಹೋಗಿ ಸಾಮಾನು ತರ್ತಾ ಇಲ್ಲ ನಾವು, ಬ್ಲಿಂಕಿಟ್, ಅಮೆಜಾನ್, ಫ್ಲಿಪ್ಕಾರ್ಟ್, ಟೊಮ್ಯಾಟೊ. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಡಿಪಿಇಒ ಎಂಎಸ್ ನಿಂಗಯ್ಯ, ಎಲೈಟ್ ಶಾಲೆಯ ಖಜಾಂಚಿ ಸ್ವಪ್ನ ಕಿರಣ್, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಮಹಾದೇವ್, ಅಂತಾರಾಷ್ಟ್ರೀಯ ಚೆಸ್ ಆರ್ಬಿಟರ್ ಮತ್ತು ಬಿಸಿಸಿಐನ ಗ್ರೇಡ್ 1 ತೀರ್ಪುಗಾರರಾದ ಸಲೀಂ ಬೇಗ್, ಶಾಲಾ ಆಡಳಿತಾಧಿಕಾರಿಗಳಾದ ಕೆಎಂ ನಾಗರಾಜ್, ಪ್ರಾಂಶುಪಾಲರಾದ ಎಸ್ ಕ್ರಿಸ್ಟಿನಾ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅತಿಥಿ ಪರಿಚಯವನ್ನು ಐಶ್ವರ್ಯ ನಡೆಸಿಕೊಟ್ಟರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.